ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಕನ್ನಡ ಸಂಧಿಗಳನ್ನ ಕುರಿತು ನೋಡಿದ್ವಿ. ನಾವಿವತ್ತು ಸಂಸ್ಕೃತ ಸಂಧಿಗಳನ್ನ ಕುರಿತು ನೋಡೋಣ. ಸಂಸ್ಕೃತ ಸಂಧಿಯಲ್ಲಿ ಒಟ್ಟು 7 ಪ್ರಕಾರಗಳು, ಸ್ವರ ಸಂಧಿಗಳು ಮತ್ತು ವ್ಯಂಜನ ಸಂಧಿಗಳಂತ 2 ವಿಭಾಗಗಳನ್ನ ಮಾಡಿದ್ದಾರೆ. ಸ್ವರ ಸಂಧಿಗಳಲ್ಲಿ 4 ಪ್ರಕಾರಗಳು ಮತ್ತು ವ್ಯಂಜನ ಸಂಧಿಗಳಲ್ಲಿ 2 ಪ್ರಕಾರಗಳು. ಆದ್ರೆ ಮೊರಾರ್ಜಿ ಪರೀಕ್ಷೆಯ ದೃಷ್ಟಿಕೋನದಿಂದ ನಾವು ಕೇವಲ 2 ಸಂಧಿಗಳನ್ನ ಮಾತ್ರ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಎರಡನೇದು ಗುಣಸಂಧಿ. ಹಾಗಾದ್ರೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು, ಗುಣಸಂಧಿ ಅಂದ್ರೆ ಏನು, ಅಲ್ಲಿ ಯಾವ ರೀತಿ ಪೂರ್ವ ಪದದಲ್ಲಿ ಯಾವ ಅಕ್ಷರಗಳು ಬರ್ತವೆ ಮತ್ತು ಉತ್ತರ ಪದಗಳಲ್ಲಿ ಯಾವ್ಯಾವ ರೀತಿ ಕಾರಕಗಳು ಬರ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು? ಸವರ್ಣ ದೀರ್ಘ ಸಂಧಿ ಅಂದ್ರೆ ಒಂದೇ ಜಾತಿಯ ವರ್ಣಗಳು ಪರಸ್ಪರ ಪರವಾದಾಗ, ಅಂದ್ರೆ ಒಂದೇ ಜಾತಿಯ ಅಕ್ಷರಗಳು ಪರಸ್ಪರ ಸಂಧಿಸಿದಾಗ, ಇಲ್ಲಿ ಅದೇ ಜಾತಿಯ ಅದೇ ವರ್ಣದ ಅಕ್ಷರಗಳು ದೀರ್ಘ ಅಕ್ಷರಗಳು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಅಂದ್ರೆ ಒಂದೇ ಜಾತಿಯ ವರ್ಣಗಳು ಪರವಾದಾಗ ಅದೇ ಜಾತಿಯ ದೀರ್ಘ ಸ್ವರ ಅಥವಾ ದೀರ್ಘ ಸ್ವರ ಅಥವಾ ದೀರ್ಘಾಕ್ಷರ ಆದೇಶವಾಗಿ ಬರುವುದು. ಇದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಉದಾಹರಣೆಯನ್ನ ನೋಡ್ತಾ ಹೋಗೋಣ, ನಿಮ್ಗೆ ಅವಾಗ ಅರ್ಥ ಆಗತ್ತೆ. ಉದಾಹರಣೆಗೆ ಮೊದಲನೇದು ದೇವಾಲಯ. ಇಲ್ಲಿ ದೇವಾಲಯ ಅನ್ನೋದು ಒಂದು ಶಬ್ದ, ಹೌದಾ? ಇದನ್ನ ನಾವು ಸ್ಪ್ಲಿಟ್ ಮಾಡ್ಬೇಕು, ಅಂದ್ರೆ ನಾವು ಇದನ್ನ ಒಡಿಬೇಕಾಗ್ತದೆ. ದೇವಾಲಯ, ದೇವ ಬಿಡಿಸಿ ಬರಿಬೇಕು, ಪ್ಲಸ್ ಆಲಯ. ದೇವ ಪ್ಲಸ್ ಆಲಯ, ದೇವಾಲಯ. ಇಲ್ಲಿ ದೇವ ಅಂತಕ್ಕಂಥದ್ದು ಪೂರ್ವ ಪದ, ಆಲಯ ಅನ್ನೋದು ಉತ್ತರ ಪದ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ, ಉತ್ತರ ಪದದ ಮೊದಲನೇ ಅಕ್ಷರ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ವ ಅಂತಕ್ಕಂಥ ಸ್ವರ ಇದೆ. ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಆ, ಹೌದಾ? ಆ. ಇಲ್ಲಿ ನೋಡಿ, ಒಂದೇ ಜಾತಿಯ ವರ್ಣಗಳು ಪರವಾದಾಗ ಇಲ್ಲಿ ಒಂದೇ ಜಾತಿಯ 2 ಅಕ್ಷರಗಳು ಬಂದಿದಾವೆ, ಸಂಧಿಸಿದಾವೆ. ಇದು ಸಂಧಿಸಿದಾಗ ಇಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಅಂದ್ರೆ ವಾ, ಆ, ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದು, ಹೌದಾ? ಈಗ ಆ ಪ್ಲಸ್ ಆ, ಅದೇ ಜಾತಿಯ ಅಕ್ಷರವು ಪರವಾಗುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಇನ್ನೊಂದು ಉದಾಹರಣೆ ನೋಡೋಣ. ಗುರುಪದೇಶ. ಗುರುಪದೇಶ, ಇಲ್ಲಿ ಗುರು, ಹೌದಾ, ಪ್ಲಸ್ ಉಪದೇಶ. ಗುರು ಪ್ಲಸ್ ಉಪದೇಶ, ಗುರುಪದೇಶ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ರು, ಉ ಅಂತಕ್ಕಂಥ ಸ್ವರ ಇದೆ,
ಹೌದಾ? ಇನ್ನು ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಕೂಡ ಉ ಅಂತಕ್ಕಂಥ ಸ್ವರ ಇದೆ. ಒಂದೇ ಜಾತಿಯ ಎರಡು ಸ್ವರಗಳು ಸಂಧಿಸಿದಾಗ ಅಥವಾ ಪರವಾದಾಗ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಊ. ಹೌದಾ? ಉ ಪ್ಲಸ್ ಉ ಊ. ಈ ರೀತಿಯಾಗಿ ಒಂದೇ ಜಾತಿಯ ವರ್ಣಗಳು ಪರವಾದಾಗ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಹೇಳ್ತೀವಿ. ಇನ್ನೊಂದೆರಡು ಉದಾಹರಣೆಗಳನ್ನ ಕೊಡ್ತೀನಿ. ನೀವೇ ಮನೆಯಲ್ಲಿ ಅದು ಒಂದು ಶಬ್ದವನ್ನ ಬಿಡಿಸಿ ಸಂಧಿಯನ್ನ ರೆಡಿ ಮಾಡ್ಬೇಕು. ರವೀಂದ್ರ ಶುಭಾಶಯ ಶಿವಾಲಯ. ರವೀಂದ್ರ ಶುಭಾಶಯ ಶಿವಾಲಯ ಈ ಮೂರು ಶಬ್ದಗಳನ್ನ ಬಿಡಿಸಿ ಬರೆದು ಸಂಧಿಯನ್ನ ನೀವೇ ರೆಡಿ ಮಾಡಿ. ಯಾವ ರೀತಿ ಪೂರ್ವ ಪದದಲ್ಲಿ ಯಾವ ಅಕ್ಷರ ಬರ್ತದೆ, ಉತ್ತರ ಪದದಲ್ಲಿ ಯಾವ ಅಕ್ಷರ ಬಂದಿದೆ ಅಂತ ಕಂಡುಹಿಡಿದು ಈ ರೀತಿಯಾಗಿ ಬರಿಬೇಕು. ಬರೀತೀರಲ್ಲ? ಓಕೆ. ನಾವು ಇದಿಷ್ಟು ಸಂಸ್ಕೃತ ಸಂಧಿಯ ಇರ್ತಕ್ಕಂತ ಸವರ್ಣ ದೀರ್ಘ ಸಂಧಿಯ ವಿವರಣೆ. ನಾವು ನೆಕ್ಸ್ಟ್ ಗುಣಸಂಧಿಯನ್ನ ನೋಡೋಣ. ಎರಡನೇದಾಗಿ ಗುಣಸಂಧಿ. ಸೊ ಗುಣಸಂಧಿ ಅಂದ್ರೆ ಏನು? ಇಲ್ಲಿ ಗುಣಸಂಧಿ ಅಂತಂದ್ರೆ ಆಕಾರಗಳಿಗೆ ಈ ಕಾರಗಳು ಬಂದಾಗ ಈ ಕಾರಗಳು ಬಂದಾಗ ಏಕಾರ ಆದೇಶವಾಗಿ ಬರ್ತದೆ. ಅಂದ್ರೆ ಪೂರ್ವ ಪದದಲ್ಲಿ ಅಥವಾ ಆಕಾರಗಳಿದ್ದು ಉತ್ತರ ಪದದಲ್ಲಿ ಈ ಅಥವಾ ಈ ಕಾರಗಳು ಬಂದು ಇದಕ್ಕೆ ಸಂಧಿಯಾಗುವಾಗ ಏಕಾರವು ಆದೇಶವಾಗಿ ಬರುವುದು. ಹೌದಾ? ಇದಕ್ಕೆ ನಾವು ಗುಣಸಂಧಿ ಅಂತೀವಿ. ನೆಕ್ಸ್ಟ್ ಆಕಾರಗಳಿಗೆ ಊಕಾರಗಳು ಬಂದಾಗ ಓಕಾರವು ಆದೇಶವಾಗಿ ಬರುವುದು. ಅದೇ ರೀತಿ ಆಕಾರಗಳಿಗೆ ಋಕಾರವು ಅಂದ್ರೆ ಪೂರ್ವ ಪದದಲ್ಲಿ ಋಕಾರವು ಬಂದಾಗ ಸಂಧಿಯಾಗುವಾಗ ಅರ್ಕಾರವು ಆದೇಶವಾಗಿ ಬರುವುದು. ಇದಿಷ್ಟನ್ನ ನೀವು ನೆನಪಿಟ್ಕೊಂಡ್ಬಿಟ್ರೆ, ಇದಿಷ್ಟು ಫಾರ್ಮುಲಾನ ನೀವು ನೆನಪಿಟ್ಕೊಂಡ್ಬಿಟ್ರೆ ಗುಣಸಂಧಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾದಂತೆ. ಏನಂದ್ರೆ ಇಲ್ಲಿ ಪೂರ್ವ ಪದದಲ್ಲಿ ಅಥವಾ ಆಕಾರಗಳಿದ್ದು ಉತ್ತರ ಪದದಲ್ಲಿ ಈ ಅಥವಾ ಈ ಕಾರಗಳು ಬಂದು ಆವಾಗ ಸಂಧಿ ಆದ ಮೇಲೆ ಇಲ್ಲಿ ಏಕಾರವು ಆದೇಶವಾಗಿ ಬರ್ತದೆ. ಅದೇ ರೀತಿ ಪೂರ್ವ ಪದದಲ್ಲಿ ಅಥವಾ ಆಕಾರಗಳು ಬಂದು ಉತ್ತರ ಪದದಲ್ಲಿ ಉ ಅಥವಾ ಊಕಾರಗಳು ಬಂದಾಗ ಇಲ್ಲಿ ಓಕಾರವು ಬರ್ತದೆ ಸಂಧಿ ಆಗುವಾಗ. ಅದೇ ರೀತಿ ಪೂರ್ವ ಪದದಲ್ಲಿ ಅಥವಾ ಆಕಾರಗಳಿದ್ದು ಉತ್ತರ ಪದದಲ್ಲಿ ಋಕಾರಗಳು ಬಂದಾಗ ಸಂಧಿಯಾದ ಮೇಲೆ ಅರ್ಕಾರವು ನಮಗೆ ಆದೇಶವಾಗಿ ಬರ್ತದೆ. ಇವಾಗ ಉದಾಹರಣೆಯನ್ನ ನೋಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತದೆ. ಇಲ್ಲಿ ಉದಾಹರಣೆಯನ್ನು ನೋಡೋಣ. ಉದಾಹರಣೆಗೆ ಗಣೇಶ. ಹೌದಾ? ಗಣೇಶ ಅಂತಕ್ಕಂಥ ಒಂದು ಶಬ್ದ ಇದೆ. ಇದನ್ನ ನಾವು ಬಿಡಿಸಿ ಬರಿಬೇಕು. ಗಣ ಪ್ಲಸ್ ಈಶ. ಹೌದಾ? ಇಲ್ಲಿ ಒಂದು ಶಬ್ದವನ್ನ ಬಿಡಿಸಿ ಬರೆದಾಗ ಆ ಎರಡೂ ಶಬ್ದಗಳಿಗೆ ಒಂದು ಅರ್ಥ ಬರುವಂತಿರಬೇಕು. ಅರ್ಥ ಬರುವಂತೆ ಅದನ್ನ ನಾವು ಬಿಡಿಸಿ ಬರಿಬೇಕು. ಹೌದಾ? ಗಣ ಈಶ ಗಣೇಶ. ಇಲ್ಲಿ
ಕೊನೆಯ ಅಕ್ಷರದಲ್ಲಿ ನ ಅಕಾರವು, ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಈ ಕಾರವು. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಪೂರ್ವ ಪದದಲ್ಲಿ ಅ, ಉತ್ತರ ಪದದಲ್ಲಿ ಈ ಯಾವ್ದಾದ್ರು ಬಂದ್ರೆ ಇಲ್ಲಿ ಯಾವ ಅಕ್ಷರ ಪರವಾಗಿ ಬರ್ತದೆ? ಎ, ಗಣೇ. ಹೌದಾ? ಗಣೇಶ. ಅರ್ಥ ಆಯ್ತಾ? ಸೊ ಈಗ ಪೂರ್ವ ಪದದಲ್ಲಿ ಅ, ಉತ್ತರ ಪದದಲ್ಲಿ ಈ, ಅದೇ ರೀತಿ ಇಲ್ಲಿ ಸಂಧಿ ಆಗುವಾಗ ಏಕಾರವು ಆದೇಶವಾಗಿ ಬಂತು. ಇದಕ್ಕೆ ನಾವು ಗುಣಸಂಧಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಉದಾಹರಣೆಗೆ ಹೋಗೋಣ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂತಹ, ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಹೇಳುವಂತಹ ಒಂದು ಉದಾಹರಣೆ, ಸೂರ್ಯೋದಯ. ಹೌದಾ? ಸೂರ್ಯೋದಯ ಶಬ್ದವನ್ನ ನಾವೀಗ ಬಿಡಿಸಿ ಬರಿಬೇಕು. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ, ಸನ್ರೈಸ್. ಹೌದಾ? ಬೆಳಗಿನ ಸೂರ್ಯೋದಯ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಸೂರ್ಯ, ಅ ಅಂತಕ್ಕಂತ ಕಾರ ಅಥವಾ ವರ್ಣ. ಇಲ್ಲಿ ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಉ. ಸ್ವಲ್ಪ ಡೆಫಿನೇಷನ್ ನೆನ್ಪು ಮಾಡ್ಕೊಳ್ಳಿ. ಗುಣಸಂಧಿಯಲ್ಲಿ ಪೂರ್ವ ಪದದಲ್ಲಿ ಆಕಾರಗಳಿಗೆ, ಉತ್ತರ ಪದದಲ್ಲಿ ಉಕಾರಗಳು ಆದೇಶವಾಗಿ ಬಂದರೆ ಅಲ್ಲಿ ಯಾವ ಅಕ್ಷರ ಬರ್ತದೆ? ಯಾವ ಅಕ್ಷರ ಪರವಾಗಿ ಬರ್ತದೆ? ಹಾ, ವೆರಿ ಗುಡ್. ಓ ಅಕ್ಷರ, ಸೂರ್ಯೋ. ಇಲ್ಲಿ ಓ ಅಕ್ಷರ ಬಂತು. ಹೌದಾ? ಪೂರ್ವ ಪದದಲ್ಲಿ ಅ, ಉತ್ತರ ಪದದಲ್ಲಿ ಉ, ಆಗ ಸಂಧಿ ಆದ ಮೇಲೆ ಓ ಅಕ್ಷರ, ಸೂರ್ಯೋ, ಸೂರ್ಯೋದಯ ಅಂತಕ್ಕಂತ ಒಂದು ಅಕ್ಷರ ಇಲ್ಲಿ ಪರವಾಗಿ ಬಂತು. ಇದಕ್ಕೆ ನಾವು ಗುಣಸಂಧಿ ಅಂತೇಳಿ ಹೇಳ್ತೀವಿ. ಒಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀನಿ. ಅದನ್ನ ನೀವು ಮನೆಯಲ್ಲಿ ಆ ಶಬ್ದಗಳನ್ನ ಬಿಡಿಸಿ ಸಂಧಿ ಕಾರ್ಯವನ್ನ ಮಾಡಿ. ಮಹರ್ಷಿ. ಹೌದಾ? ಈ ಶಬ್ದವನ್ನ ಬಿಡಿಸಿ ಬರೆಯಿರಿ. ಆಮೇಲೆ ಚಂದ್ರೋದಯ, ಆಮೇಲೆ ವಿಘ್ನೇಶ, ಸೊ ಇದಿಷ್ಟು ಹೋಮ್ವರ್ಕ್. ಹೌದಾ? ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿಗಳಿಗೆ ಡೆಫಿನೇಷನ್, ಅದೇ ರೀತಿ ಉದಾಹರಣೆಗಳನ್ನ ಕೂಡ ತಿಳಿಸಿದೀನಿ. ಕೆಲವೊಂದಿಷ್ಟು ಹೋಮ್ವರ್ಕ್ ಗಳನ್ನ ಕೊಟ್ಟಿದ್ದೀನಿ. ಆ ಶಬ್ದಗಳನ್ನ ಬಿಡಿಸಿ ನೀವು ಸಂಧಿ ಕಾರ್ಯವನ್ನ ಮಾಡ್ಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಸಂಸ್ಕೃತ ಸಂಧಿಯಲ್ಲಿಯ ಮುಖ್ಯವಾದಂತಹ 2 ಸಂಧಿಗಳು, ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿಗಳ ಬಗ್ಗೆ ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವನ್ನ ಕುರಿತು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.